ರಾಷ್ಟ್ರೀಯ ಪಕ್ಷಗಳು ಸಹಜವಾಗಿಯೇ ರಾಜ್ಯದ ಬೆಳವಣಿಗೆಗಳ ಮೇಲೆ ಸದಾ ಒಂದಿಲ್ಲ ಒಂದು ಕಣ್ಣಿಟ್ಟಿರ್ತಾರೆ. ಸಚಿವರ ಕೆಲಸ ಹೇಗಿದೆ, ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ಆಗಾಗ ಪಡೆದುಕೊಳ್ಳುತ್ತಲೇ ಇರುವ ಹೈಕಮಾಂಡ್ ಸ್ಟ್ರಾಂಗ್ ಎನಿಸಿಕೊಳ್ಳುತ್ತದೆ. ರಾಜ್ಯದ ನಾಯಕರ ಮೇಲೆ ಹಿಡಿತ ಇಲ್ಲದಿದ್ದರೆ ಹೈಕಮಾಂಡ್ ವೀಕ್ ಅನ್ನೋ ಸಂದೇಶ ರವಾನೆಯಾಗಿ ಬಿಟ್ಟರೆ ಎಷ್ಟೇ ಗಟ್ಟಿಯಾಗಿದ್ದರೂ ಪಕ್ಷ ಒಳಗಿಂದ ಒಳಗೆ ಸಡಿಲವಾಗುವುದು ಗ್ಯಾರಂಟಿ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಶಾಸಕರ ಮೇಲೆ ಕಣ್ಣು ಇಟ್ಟಿದೆ ಅನ್ನೋದು ಮೊನ್ನೆ ಬಹಿರಂಗವಾಗಿದೆ. ಲೋಕಸಭಾ ಸಿದ್ಧತಾ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಪ್ರಶ್ನೆಯೊಂದನ್ನು ಎತ್ತಿದ್ದು ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದೆ. ರಾಜ್ಯದಲ್ಲಿ ಆಗಾಗ ಒಂದಿಲ್ಲ ಒಂದು ವಿವಾದ ಗೊಂದಲಗಳ ಸೃಷ್ಟಿ ಆಗುತ್ತಲೇ ಇದೆ. ಧರ್ಮದ ದಂಗಲ್ ಹೆಚ್ಚಾಗಿದ್ದು ಸಿಎಂ ಡಿಸಿಎಂ ನೇರವಾಗಿ ಉತ್ತರ ಕೊಡ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್ ಹೀಗೆ ಕೆಲವು ಸಚಿವರು ಮಾತ್ರ ಸರ್ಕಾರದಲ್ಲಿ ಸಿಎಂ ಡಿಸಿಎಂ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಇದು ನಾವು ಹೇಳ್ತಾ ಇರುವ ಮಾತಲ್ಲ. ಸ್ವತಃ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರಿಗೆ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಗೊಂದಲಗಳು ಸೃಷ್ಟಿಯಾದ ಸಂದರ್ಭದಲ್ಲಿ ಶಾಸಕರು ಸಚಿವರು ಸಿಎಂ ಡಿಸಿಎಂ ಬೆಂಬಲಕ್ಕೆ ನಿಲ್ತಾ ಇಲ್ಲ ಎಂದಿರುವ ಹೈಕಮಾಂಡ್, ಶಾಸಕರು ಕೂಡ ವಿರೋಧ ಪಕ್ಷಗಳ ತಂತ್ರಗಾರಿಕೆಗೆ ಕೌಂಟರ್ ಕೊಡುವ ಕೆಲಸ ಮಾಡಿ ಕೇವಲ ಸಿಎಂ ಡಿಸಿಎಂ ಮಾತ್ರ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಂಡರೆ ಸಾಲದು ಅಂತ ಸಲಹೆ ನೀಡಿದ್ದಾರೆ. ಜೆಟ್ಲಾಕ್ ಪಬ್ನಲ್ಲಿ ಸ್ಟಾರ್ ನಟರ ಪಾರ್ಟಿ ಪ್ರಕರಣದ ತನಿಖಾ ವರದಿ ಸಿದ್ಧವಾಗ್ತಾ ಇದೆ. ನಟ ದರ್ಶನ್ ತೂಗುದೀಪ, ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಪಬ್ನ ಪಾರ್ಟಿಯಲ್ಲಿ ಭಾಗವಹಿಸಿದ್ದ 8 ಮಂದಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸಲಾಯಿತು. ಇದೀಗ ತನಿಖಾ ವರದಿ ಸಿದ್ಧವಾಗಿದೆ. ನಗರ ಪೊಲೀಸ್ ಆಯುಕ್ತರ ಸೂಚನೆ ಮೇರೆಗೆ ಎಫ್ಐಆರ್ ಮಾಡಿ ತನಿಖೆ ನಡೆಸಿದ ಸುಬ್ರಹ್ಮಣ್ಯ ನಗರ ಪೊಲೀಸರು ಜೆಟ್ಲಾಗ್ ಮಾಲೀಕರಾದ ಶಶಿರೇಖಾ ಜಗದೀಶ್, ಮ್ಯಾನೇಜರ್ ಪ್ರಶಾಂತ್ ಮೇಲೆ ಎಫ್ಐಆರ್ ದಾಖಲಿಸಿ ವಿಚಾರಣೆ ಮಾಡಿದ್ರು. ಆ ಬಳಿಕ ನಟ ದರ್ಶನ್, ರಾಕ್ಲೈನ್ ವೆಂಕಟೇಶ್, ಡಾಲಿ ಧನಂಜಯ್, ನೀನಾಸಂ ಸತೀಶ್, ಅಭಿಷೇಕ್ ಅಂಬರೀಶ್, ತರುಣ್ ಸುಧೀರ್, ಹರಿಕೃಷ್ಣಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸಿದ್ರು. ಪಾರ್ಟಿಗೆ ಸಂಬಂಧಿಸಿದ ಪ್ರಶ್ನೆ ಮತ್ತು ಪಾರ್ಟಿಯಲ್ಲಿ ಡ್ರಗ್ಸ್ ಮತ್ತು ಗಂಜಾ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗಿತ್ತು. ಇದರಿಂದ ಕೋಪಗೊಂಡಿದ್ದ ದರ್ಶನ್ ತನಿಖೆಯ ವೇಳೆ ಸಿಡಿಮಿಡಿಗೊಂಡಿದ್ದರು. ಇದೀಗ ತನಿಖೆಯ ವರದಿಯನ್ನ ಸಿದ್ಧಪಡಿಸಿರುವ ಪೊಲೀಸರು ನಗರ ಪೊಲೀಸ್ ಆಯುಕ್ತರಿಗೆ ತನಿಖೆಯ ವರದಿ ಸಲ್ಲಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಜೆಟ್ಲಾಗ್ ಪಬ್ನಲ್ಲಿ ನಾವು ಊಟ, ಸಿನಿಮಾ ವಿಚಾರದಲ್ಲಿ ಮಾತುಕತೆಯನ್ನ ಮಾಡುವ ಸಲುವಾಗಿ ಸೇರಿದ್ವಿ. ನಾನೇ ಎಲ್ಲರನ್ನೂ ಕರೆದಿದ್ದು ಅಂತ ಹೇಳಿಕೆ ನೀಡಿರುವ ರಾಕ್ಲೈನ್ ವೆಂಕಟೇಶ್ ಪಾರ್ಟಿಯಲ್ಲಿ ಊಟ ಮಾತ್ರ ಎಂದಿದ್ದರು. ಇನ್ನು ಪೊಲೀಸರ ಮೇಲೂ ಹರಿಹಾಯ್ದ ರಾಕ್ಲೈನ್ ಕಸ್ಟಮರ್ಗೆ ನೋಟಿಸ್ ನೀಡಿದ್ದನ್ನ ಪ್ರಶ್ನಿಸಿದ್ರು. ಸಾವಿರಾರು ಬಡ ಪೋಷಕರು ತಮ್ಮ ಮಕ್ಕಳನ್ನ ಆರ್ಟಿಇ ಅಡಿಯಲ್ಲಿ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ರು. ಆದರೆ ಈ ಹಿಂದೆ ಮಾಜಿ ಸಿಎಂ ಕುಮಾರಸ್ವಾಮಿ 2019ರಲ್ಲಿ ಸಿಎಂ ಆದ ವೇಳೆ ಶಿಕ್ಷಣ ಕಾಯ್ದೆಗೆ ತಂದ ತಿದ್ದುಪಡಿಯಿಂದ ಬೆಂಗಳೂರಿನಲ್ಲಿ ಆರ್ಟಿಇ ಕೇವಲ ಬೆರಳೆಣಿಕೆಯಷ್ಟು ವಾರ್ಡ್ಗಳಲ್ಲಿ ಮಾತ್ರ ಸೀಮಿತವಾಗಿದ್ದು ಪೋಷಕರ ಈ ಕನಸಿಗೂ ಎಳುನೀರು ಬಿಡುವಂತಾಗಿತ್ತು. ಸಾವಿರಾರು ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿಯುವಂತಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಆರ್ಟಿಇ ಕಾಯ್ದೆಗೆ ಮರು ತಿದ್ದುಪಡಿಗೆ ಎಲ್ಲೆಡೆ ಒತ್ತಾಯ ಶುರುವಾಗಿದೆ. ಆರ್ಟಿಇ ಕಾಯ್ದೆಯ ಮರು ತಿದ್ದುಪಡಿಗೆ ಆಗ್ರಹಿಸಿ ಪೋಷಕರು ಸಿಎಂ ಮೊರೆ ಹೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ 2019ರ ಆರ್ಟಿಇ ಕಾಯ್ದೆ ತಿದ್ದುಪಡಿ ರದ್ದು ಮಾಡುವುದಾಗಿ ಹೇಳಿತ್ತು. ಆದರೆ ಇದು ಇನ್ನೂ ಜಾರಿಯಾಗಿಲ್ಲ. ಕಾಯ್ದೆ ತಿದ್ದುಪಡಿ ಇಲ್ಲವಾಗಿರುವುದರಿಂದ ಲಕ್ಷಾಂತರ ಬಡ ವಿದ್ಯಾರ್ಥಿಗಳು ಈ ವರ್ಷವೂ ಶಾಲೆಯಿಂದ ಹೊರಗಡೆ ಉಳಿಯಬೇಕಾದ ಸ್ಥಿತಿ ಎದುರಾಗಿದೆ. ಈ ವರ್ಷವೂ ಆರ್ಟಿಇ ಕೋಟಾ ಬಡ ಮಕ್ಕಳಿಗೆ ಇಲ್ಲವಾಗಿದೆ. ಸರ್ಕಾರದ ಬಹುತೇಕ ಸಚಿವ ಶಾಸಕರಿಂದಲೇ ಕಾರ್ಪೊರೇಟ್ ಲಾಬಿ ಶುರುವಾಗಿದೆ. ಆರ್ಟಿಇ ರೆಸ್ಟೋರೇಷನ್ ಮಾಡದಂತೆ ಒತ್ತಾಯ ಶುರು ಮಾಡಿದ್ದಾರೆ. ಹೀಗಾಗಿ ಸರ್ಕಾರದ ವಿರುದ್ಧ ಪೋಷಕರ ಆಕ್ರೋಶ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದು ವಾಪಸ್ ಆರ್ಟಿಇ ಕಾಯ್ದೆ ಜಾರಿಗೆ ತರುವಂತೆ ಪೋಷಕರ ಸಂಘಟನೆಗಳಿಂದ ಮನವಿ ಶುರುವಾಗಿದೆ.